ಭ್ರಷ್ಟಾಚಾರಿಗಳ ಅಧಿಕೃತ ಅಡ್ಡವಾಗಿದೆ ಮಂಗಳೂರು ನಗರ ಪಾಲಿಕೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈ ಮಂಗಳೂರು ನಗರ ಪಾಲಿಕೆಯನ್ನು ಅರಬ್ಬಿ ಸಮುದ್ರದಲ್ಲಿ ಮುಳುಗಿಸಿದರೂ ಕೂಡ ಇದು ಶುದ್ಧ ಆಗಲ್ಲ. ಅಷ್ಟರ ಮಟ್ಟಿಗೆ ಮಂಗಳೂರು ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಿಂದ ಕೂಡಿದೆ. ಮಂಗಳೂರು ಪಾಲಿಕೆಯಲ್ಲಿ ಇವತ್ತು ಮತ್ತಷ್ಟು ದಾಖಲೆ ಮತ್ತು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ಜೂನ್ 21ನೇ ತಾರೀಕು ಮಂಗಳೂರು ಪಾಲಿಕೆಯ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು. ಜೂನ್ 21ನೇ ತಾರೀಕು ಆ ದಾಳಿಗೆ ಸಂಬಂಧಪಟ್ಟ ಹಾಗೆ ಎರಡನೆಯ ಬಾರಿಗೆ ಲೋಕಾಯುಕ್ತ ಪೊಲೀಸರು ಮಂಗಳೂರು ಪಾಲಿಕೆಗೆ ಮತ್ತೆ ಹೋಗಿ ಮತ್ತೊಂದಿಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ, ದಾಖಲೆಗಳನ್ನು ಸಂಗ್ರಹ ಮಾಡಿದ್ದಾರೆ, ಹೇಳಿಕೆಗಳನ್ನು ಪಡೆದಿದ್ದಾರೆ. ಭ್ರಷ್ಟಾಚಾರಿಗಳ ಅಧಿಕೃತ ಅಡ್ಡೆ ಅರಬ್ಬಿ ಸಮುದ್ರದಲ್ಲಿ ಮುಳುಗಿಸಿದ್ರೂ ಕೂಡ ಪರಿಶುದ್ಧವಾಗದಷ್ಟರ ಮಟ್ಟಿಗೆ ಮಂಗಳೂರು ನಗರ ಪಾಲಿಕೆ, ಬುದ್ಧಿವಂತರ ಜಿಲ್ಲೆಯಲ್ಲೇ ಈ ಪರಿಪ್ರಮಾಣದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಅಂತ ಹೇಳಿದ್ರೆ ಏನು ಹೇಳಬೇಕು? ಜಿಲ್ಲೆ ನೋಡಿದ್ರೆ ಫಸ್ಟ್ PUC SSLCಯಲ್ಲಿ ನಂಬರ್ 1 ಪ್ಲೇಸ್ ಬುದ್ಧಿವಂತರ ಜಿಲ್ಲೆ ಅಂತೇಳಿ ಕರೆಸ್ಕೊಳ್ಳುತ್ತೆ. ಆದರೆ ಅಂತಹ ಬುದ್ಧಿವಂತರ ಜಿಲ್ಲೆಯಲ್ಲಿರ್ತಕ್ಕಂತಹ ಮಂಗಳೂರು ಮಹಾನಗರ ಪಾಲಿಕೆ ಇಷ್ಟರ ಮಟ್ಟಿಗೆ ಕರಪ್ಟ್, ಇಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಿಂದ ಕಂಡು ಕೇಳರಿಯದ ಭ್ರಷ್ಟಾಚಾರ ಬುದ್ಧಿವಂತರ ಜಿಲ್ಲೆಯ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ನಾಚಿಗೆ ಇದು, ಕಳಂಕ ಇದು ಬುದ್ಧಿವಂತರ ಜಿಲ್ಲೆಗೆ. ಲೋಕಾಯುಕ್ತ ದಾಳಿಯಲ್ಲಿ ಗೊತ್ತಾಗಿದೆ. ಕಂದಾಯ, ಆರೋಗ್ಯ, ನಗರ ಯೋಜನೆ, ಒಳಚರಂಡಿ, ಇದಕ್ಕೆ ಸಂಬಂಧಪಟ್ಟಂತಹ ವಿವಿಧ ವಿಭಾಗಗಳಲ್ಲಿ ಕಂದಾಯ, ನಗರ ಯೋಜನೆ ವಿಭಾಗದ ಕಚೇರಿಗಳಲ್ಲಿ ದಲ್ಲಾಳಿಗಳ ಹಾವಳಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಬ್ಬ ಬ್ರೋಕರ್ ಬಳಿ 5 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದೆ. ಒಬ್ಬ ಬ್ರೋಕರ್, ಆತನ ಬಳಿ 5 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದೆ. ಒಬ್ಬ ಅಧಿಕಾರಿ, ಆತ ನಿವೃತ್ತ ಆಗಿ 15 ವರ್ಷ ಆಗಿತ್ತು. ಆತ ಮಹಾನಗರ ಪಾಲಿಕೆಯ ಆರೋಗ್ಯ ಅಧಿಕಾರಿಯಾಗಿ 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾನೆ. ಉದ್ದಿಮೆಯ ಪರವಾನಗಿಯ ಕಡತಗಳು, MCC ಟ್ರೇಡ್ ಲೈಸೆನ್ಸ್ ಅಂದರೆ ಮಂಗಳೂರು ಮಹಾನಗರ ಪಾಲಿಕೆಯ ಟ್ರೇಡ್ ಲೈಸೆನ್ಸ್ ಲಿಸ್ಟ್ ಏನಿದೆ ಅಲ್ಲೇ ಉಳ್ಕೊಂಡಿದೆ. ವ್ಯಾಪಾರ ಪರವಾನಗಿಗಳನ್ನು ನವೀಕರಣ ಮಾಡಿಲ್ಲ, ಶುಲ್ಕ ಸಂಗ್ರಹವನ್ನು ಮಾಡಿಲ್ಲ. ಎಂಜಿನಿಯರ್ ವಿಭಾಗದಲ್ಲಿ ಹಳೆಯ ಕಡತಗಳು ಹಾಗೇ ಬಾಕಿ ಉಳ್ಕೊಂಡಿದೆ. ಕಾರಣ ಏನು ಅಂತ ಹೇಳಿದ್ರೆ ಈ ಅಯೋಗ್ಯರಿಗೆ ಲಂಚ ಕೊಟ್ಟಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ. ಲೆಕ್ಕಪತ್ರ ವಿಭಾಗದಲ್ಲಿ ಕಾಲಮಿತಿಯೊಳಗೆ ಬಿಲ್ ವಿಲೇವಾರಿ ಆಗ್ತಾ ಇಲ್ಲ. ನಗರ ಯೋಜನೆ ವಿಭಾಗದಲ್ಲಿ ಕಟ್ಟಡ ಪರವಾನಗಿ ನೀಡಿಕೆಯಲ್ಲಿ ಅಕ್ರಮ. ಯಾವುದೇ ನಿಯಮಗಳನ್ನು ಪಾಲಿಸದೆ ಪರವಾನಗಿಯನ್ನು ಮಂಜೂರು ಮಾಡಲಾಗಿದೆ. ಬಿಲ್ಡಿಂಗ್ ಬೈಲಾ ನಿಯಮವನ್ನು ಉಲ್ಲಂಘಿಸಿ ಕಟ್ಟಡಗಳಿಗೆ ಡೆಮಾಲಿಷನ್ ಆರ್ಡರ್ ಅನ್ನು ಕೂಡ ಕೊಡಲಾಗಿದೆ. ಟೌನ್ ಪ್ಲಾನಿಂಗ್ ವಿಭಾಗದ ಇಂಜಿನಿಯರ್ ಮತ್ತು ಆಯುಕ್ತರಿಂದ ಬೈಲಾ ಉಲ್ಲಂಘನೆ. ರಾಜಕಾಲುವೆ ಮತ್ತು ತೋಡು ಅಂದರೆ ಚರಂಡಿ ಕಟ್ಟಡಗಳಿಂದ ನೀರು ಅನಧಿಕೃತವಾಗಿ ಹರಿಯಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೀಗಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಚರಂಡಿಯ ನೀರು ಜನವಸತಿ ಪ್ರದೇಶಕ್ಕೆ ನುಗ್ತಾ ಇದೆ. ನೀವು ಗಮನಿಸಿರಬಹುದು ಇತ್ತೀಚಿನ ವರ್ಷಗಳಲ್ಲಿ ಇವೆಲ್ಲ ಆಗ್ತಾ ಇರುವಂಥದ್ದು. ಮಂಗಳೂರಲ್ಲಿ ಒಂದು ಮಳೆಯಾದ ತಕ್ಷಣ ಸಿಟಿಯ ಒಳಗಡೆ ನೀರು ಹತ್ತಾ ಇರುವಂಥದ್ದು ಕಾರಣ ಗೊತ್ತಾಗ್ತಿದೆಯಲ್ಲ. ಲೋಕಾಯುಕ್ತ ದಾಳಿಯಲ್ಲೇ ಗೊತ್ತಾಗ್ತಿದೆ ಯಾವ ಅಯೋಗ್ಯರು, ಬುದ್ಧಿವಂತರ ಜಿಲ್ಲೆಯ ಯಾವ ಅಯೋಗ್ಯ ಅಧಿಕಾರಿಗಳು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ. ದಿನೇಶ್ ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸಚಿವರು, ಒಬ್ಬ ಆರೋಗ್ಯ ಅಧಿಕಾರಿ ನಿವೃತ್ತನಾದ ಬಳಿಕವೂ ಕೂಡ 15 ವರ್ಷಗಳಿಂದ ಅದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದೇನು ಸರ್ಕಾರದ ಗಮನಕ್ಕೆ ಬರದೆ ಆಗಿರ್ತಕ್ಕಂಥ ಕೆಲಸಗಳಲ್ವೇ ಅಲ್ಲ ಇದು. ಅದು ಕೂಡ ಈಗ ಸೆಕೆಂಡ್ ಟರ್ಮ್ ಸಿದ್ದರಾಮಯ್ಯನವರು ಬಂದಂತಹ ಸಂದರ್ಭದಲ್ಲಿ ಸ್ವತಃ ದಿನೇಶ್ ಗುಂಡೂರಾವ್ ಅವರೇ ಆರೋಗ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು. ಅವ್ರಿಗೆ ಗೊತ್ತಾಗಲ್ವಾ ಒಬ್ಬ ನಿವೃತ್ತನಾದಂತಹ ಆರೋಗ್ಯಾಧಿಕಾರಿ ಅಲ್ಲಿ ಬಂದು ಕೂತಿದ್ದಾನೆ ಅಂತೇಳಿ? ಏನು ಆಡಳಿತ ಮಾಡ್ತಾ ಇದ್ದಾರೆ? ಹೆಸರಿಗೆ ಬುದ್ಧಿವಂತರ ಜಿಲ್ಲೆ. SSLC PUCಯಲ್ಲಿ ದಕ್ಷಿಣ ಕನ್ನಡಕ್ಕೆ ನಂಬರ್ 1 ಸ್ಥಾನ, ನಂಬರ್ 1 ಬಂತು. ಫುಲ್ ಬ್ರೇಕಿಂಗ್. SSLCಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ನಂಬರ್ 1 ಸ್ಥಾನದಲ್ಲಿದ್ದಾರೆ. PUCಯಲ್ಲಿ ನಂಬರ್ 1. ಏನಕ್ಕೆ? ಏನು ಪ್ರಯೋಜನ ಬಂತು? ಮಂಗಳೂರು ಮಹಾನಗರ
ಲೋಕಾಯುಕ್ತದವರ ಪ್ರೆಸ್ ರಿಲೀಸನ್ನು ನೋಡಿದ್ರೆ ಇದು ಈ ಮಹಾನಗರ ಪಾಲಿಕೆ ಇದು ಶುದ್ಧ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ದಿನೇಶ್ ಗುಂಡೂರಾವ್ ಕೈಯಲ್ಲಂತೂ ಸಾಧ್ಯ ಇಲ್ಲ ಇದನ್ನು ಕ್ಲೀನ್ ಮಾಡೋಕ್ಕೆ. ದಿನೇಶ್ ಗುಂಡೂರಾವ್ ಕೈಯಲ್ಲಿ ಸಾಧ್ಯನೇ ಇಲ್ಲ. ನೋಡಿ, ಅವರ ಪ್ರೆಸ್ ರಿಲೀಸ್ ಹೇಳ್ತಾ ಇದೆ, ಮಂಗಳೂರು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗ ಅಂದರೆ ಎಲ್ಲ ವಿಭಾಗದಲ್ಲೂ ಕಳ್ಳರು, ಕಾಕರು, ದರೋಡೆಕೋರರು, ಅಧಿಕೃತ ದರೋಡೆಕೋರರು, ಲೀಗಲೈಸ್ಡ್ ಲೂಟಿ. ಇದು ಲೀಗಲೈಸ್ಡ್ ಲೂಟಿ ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಕೂತಂಥವ್ರು. ಲೀಗಲೈಸ್ಡ್ ಲೂಟಿ ಕಂದಾಯ ವಿಭಾಗ, ಇಂಜಿನಿಯರ್ ವಿಭಾಗ, ಆರೋಗ್ಯ ವಿಭಾಗ, ಲೆಕ್ಕಪತ್ರ ವಿಭಾಗ, ನಗರ ಯೋಜನೆ ವಿಭಾಗ, ಆಯುಕ್ತರ ಕಚೇರಿ. ಆಯುಕ್ತನಾದವನು ಪುಣ್ಯಾತ್ಮ, ಆತ ಇದಕ್ಕೆ ಕಡಿವಾಣ ಹಾಕಬೇಕಿತ್ತು. ಆತನ ಕಚೇರಿಯಲ್ಲೂ ಕೂಡ ಕಡತ ವಿಲೇವಾರಿಯಲ್ಲಿ ಲೋಪದೋಷಗಳಾಗಿದೆ, ಅಕ್ರಮ ಆಗಿದೆ ಅಂತ ಹೇಳಿದ್ದಾರೆ. ಇಂಥ ಪಾಲಿಕೆಗಳನ್ನು ಕಟ್ಕೊಂಡು ಮಂಗಳೂರು ಉದ್ಧಾರ ಆಗುತ್ತೆ ಅಂತೇಳಿ ಯಾವನಾದರೂ ತಲೆಯಲ್ಲಿ ಏನಾದರೂ ಯೋಚನೆ ಮಾಡಿದ್ರೆ ಅವನಷ್ಟು ದೊಡ್ಡ ಮುಟ್ಟಾಳರು ಯಾರಿಲ್ಲ ನನ್ನ ಪ್ರಕಾರ. ಒಂದು ಸಣ್ಣ ಮಳೆ ಬಂದರೆ ಸಾಕು ಸಿಟಿಯ ಒಳಗಡೆ ನೀರು ನುಗ್ಗುವಂಥದ್ದು ಪರಿಸ್ಥಿತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಕೂತವರೆಲ್ಲ ಕಳ್ಳರೆ. ಅಲ್ಲಿ ಕಳ್ಳರ ಪಾಲಿಕೆ ಅದಷ್ಟೇ. ಡೀಲ್, ಒಬ್ಬ ಬ್ರೋಕರ್ ಬಳಿ 5 ಲಕ್ಷ ರೂಪಾಯಿ ದುಡ್ಡು ಸೀಸ್ ಆಗಿದೆ ಅಂತ ಹೇಳಿದ್ರೆ ಇನ್ನು ಎಷ್ಟರ ಮಟ್ಟಿಗೆ ಈ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕರಪ್ಷನ್ ಇರ್ಬೋದು. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೈಯಲ್ಲಿ ಇದನ್ನು ಕ್ಲೀನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದಿನೇಶ್ ಗುಂಡೂರಾವ್ ಬೇಕಾದರೆ ಇನ್ನೊಂದು 10 ವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರೂ ಕೂಡ ಖಂಡಿತವಾಗಿಯೂ ಕೂಡ ದಿನೇಶ್ ಗುಂಡೂರಾವ್ ಕೈಯಲ್ಲಿ ಇದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ. ಅಲ್ಲಿ ಸಿಟಿಯಲ್ಲಿರುವಂಥವ್ರು ಎಕ್ಸೆಪ್ಟ್ UT ಖಾದರ್ ಒಬ್ಬರನ್ನು ಹೊರತುಪಡಿಸಿದ್ರೆ ಉಳಿದವರೆಲ್ಲ BJPಯ ಶಾಸಕರು. ಆ ಶಾಸಕರು ನೋಡಿದ್ರೆ ದಿನ ಬೆಳಗಾದರೆ ಬೀದಿಯಲ್ಲಿ ನಿಂತ್ಕೊಂಡು ಹಿಂದೂ ಮುಸ್ಲಿಂ ಅಂಥೇಳಿ ಭಾಷಣ ಮಾಡಿಕೊಂಡು ಅವ್ರ ಮೇಲೆ ಇವರು ತಂದಾಗ್ತಾ ಇದ್ದಾರೆ. ಇದು ನೋಡಿದ್ರೆ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಾಲಿಕೆ ನೋಡಿದ್ರೆ ಇಷ್ಟು ಕರಪ್ಟ್ ಆಗಿದೆ. ಅದ್ರ ಬಗ್ಗೆ ಮಾತಾಡಲ್ಲ. ಯಾವ ವೇದವ್ಯಾಸು ಕಾಮತ್ತು ಮಾತಾಡಲ್ಲ, ಯಾರೂ ಮಾತಾಡಲ್ಲ. ಬುದ್ಧಿವಂತರ ಜಿಲ್ಲೆಯ ಅವಸ್ಥೆಗಳಿದು. ಹೆಸರಿಗೆ ಬುದ್ಧಿವಂತರ ಜಿಲ್ಲೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.